ಇತ್ತೀಚೆಗಷ್ಟೇ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಅವರು ತಮ್ಮ ಟೆಸ್ಟ್ ಕ್ರಿಕೆಟ್ಗೆ ವಿದಾಯವನ್ನ ಹೇಳಿದ್ರು. ಇದರ ಬೆನ್ನಲ್ಲೇ ಇದೀಗ ಕಿಂಗ್ ಕೊಹ್ಲಿಯವರು ಕೂಡ ತಮ್ಮ 14 ವರ್ಷಗಳ ಸುದೀರ್ಘ ಟೆಸ್ಟ್ ಕ್ರಿಕೆಟ್ಗೆ ವಿದಾಯವನ್ನ ಘೋಷಣೆ ಮಾಡಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿಯವರು ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿಯನ್ನ ಹೊಂದೋದಾಗಿ ಬಿಸಿಸಿಐಗೆ ಮಾಹಿತಿಯನ್ನ ನೀಡಿದ್ರು. ಆದರೆ ಬಿಸಿಸಿಐ ಅಧಿಕಾರಿಗಳು ವಿರಾಟ್ ಕೊಹ್ಲಿಯವರಿಗೆ ತಮ್ಮ ನಿರ್ಧಾರವನ್ನ ಪರಿಶೀಲಿಸುವಂತೆ ಸೂಚನೆಯನ್ನ ನೀಡಿದ್ರು. ಆದರೆ ಇದೀಗ ಅಂತಿಮವಾಗಿ ವಿರಾಟ್ ಕೊಹ್ಲಿಯವರು ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿಯನ್ನ ಪಡೆಯಲು ನಿರ್ಧಾರವನ್ನ ಮಾಡಿದ್ದು, ಈ ಕುರಿತು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಅನ್ನ ಹಾಕುವ ಮೂಲಕ ಎಲ್ಲರಿಗೂ ಶಾಕ್ ನೀಡಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಅವರು ತಮ್ಮ ಸುದೀರ್ಘ 14 ವರ್ಷಗಳ ಟೆಸ್ಟ್ ಕ್ರಿಕೆಟ್ ಬಗ್ಗೆ ತಮ್ಮ ಪೋಸ್ಟ್ನಲ್ಲಿ ಹೇಳಿರುವಂತಹ ಭಾವನಾತ್ಮಕ ವಿಚಾರಗಳು ಇಂತಿವೆ. 14 ವರ್ಷಗಳ ಹಿಂದೆ ಟೆಸ್ಟ್ ಕ್ರಿಕೆಟ್ ಆಡಲು ಆರಂಭಿಸಿದೆ. ಪ್ರಾಮಾಣಿಕವಾಗಿ ಹೇಳಬೇಕು ಅಂದ್ರೆ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಕರೆದುಕೊಂಡು ಹೋಗುತ್ತೆ ಅಂತ ನಾನು ಎಂದಿಗೂ ಊಹಿಸಿರಲಿಲ್ಲ. ಟೆಸ್ಟ್ ಪಂದ್ಯ ಕೇವಲ ಆಟವಾಗಿರಲಿಲ್ಲ, ಇದು ನನ್ನನ್ನ ಪ್ರತಿ ಹಂತದಲ್ಲೂ ಪರೀಕ್ಷಿಸಿ ರೂಪಿಸಿತು, ಜೀವನ ಪರ್ಯಂತ ಆಗುವಂತಹ ಪಾಠಗಳನ್ನ ಕಲಿಸ್ತು ಅಂತ ಕೊಹ್ಲಿ ಹೇಳಿಕೊಂಡಿದ್ದಾರೆ. ಅದರ ಜೊತೆಗೆ ಟೆಸ್ಟ್ ಆಡುವುದು ಅಂದ್ರೆ ಆಳವಾದ ವೈಯಕ್ತಿಕವಾದ ಅಂಶ ಒಳಗೊಂಡಿರುತ್ತೆ. ಟೆಸ್ಟ್ ದೀರ್ಘ ದಿನಗಳವರೆಗೆ ಶಾಂತವಾಗಿ ಆಡುವುದರ ಜೊತೆಗೆ ಅಲ್ಲಿ ಜಂಜಾಟ ಕೂಡ ಇರುತ್ತೆ. ಇದನ್ನ ಯಾರೂ ಕೂಡ ನೋಡುವುದಿಲ್ಲ, ಆದರೆ ಶಾಶ್ವತವಾಗಿ ನಿಮ್ಮೊಂದಿಗೆ ಉಳಿಯುವ ಸಣ್ಣ ಕ್ಷಣವಾಗಿರುತ್ತವೆ. ಈ ಫಾರ್ಮ್ಯಾಟ್ನಿಂದ ಹೊರಬರುತ್ತಿದ್ದೇನೆ ಎಂದ್ರೆ ಅಷ್ಟು ಸುಲಭವಲ್ಲ, ಆದರೆ ಈ ಸಮಯದಲ್ಲಿ ನನ್ನ ನಿರ್ಧಾರ ಸರಿಯಾಗಿಯೇ ಇದೆ ಅಂತ ಅನ್ಸುತ್ತೆ ಎಂದಿದ್ದಾರೆ ಕೊಹ್ಲಿ. ಟೆಸ್ಟ್ ಕ್ರಿಕೆಟ್ಗೆ ನನ್ನಲ್ಲಿದ್ದ ಎಲ್ಲಾ ಕೌಶಲ್ಯಗಳನ್ನ ಧಾರೆ ಎರೆದಿದ್ದೇನೆ, ಅದರಂತೆ ನಾನು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನದನ್ನ ಅದು ನೀಡಿದೆ. ಟೆಸ್ಟ್ನಲ್ಲಿ ನನ್ನ ಆಟವನ್ನು ನೋಡಿ ಮೆಚ್ಚಿಕೊಂಡು ಪ್ರಶಂಸಿಸಿದ್ದಕ್ಕೆ ಹಾಗೂ ಮೈದಾನದಲ್ಲಿ ಪ್ರೋತ್ಸಾಹ ನೀಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ನಾನು ಹೃದಯಪೂರ್ವಕ ಕೃತಜ್ಞತೆಯನ್ನ ಸಲ್ಲಿಸುತ್ತೇನೆ. ಯಾವಾಗಲೂ ಟೆಸ್ಟ್ ವೃತ್ತಿ ಜೀವನವನ್ನ ನಗುವಿನೊಂದಿಗೆ ನೆನಪಿಸಿಕೊಳ್ಳುತ್ತೇನೆ ಅಂತ ವಿರಾಟ್ ಕೊಹ್ಲಿ ಅವರು ತಮ್ಮ ಟೆಸ್ಟ್ ವೃತ್ತಿ ಜೀವನದ ಬಗ್ಗೆ ಭಾವನಾತ್ಮಕ ಸಂದೇಶವನ್ನ ನೀಡಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಅವರು ವೆಸ್ಟ್ ಇಂಡೀಸ್ ವಿರುದ್ಧದ ಟೆಸ್ಟ್ ಕ್ರಿಕೆಟ್ಗೆ 2011ರಲ್ಲಿ ಪದಾರ್ಪಣೆಯನ್ನ ಮಾಡ್ತಾರೆ. 14 ವರ್ಷಗಳ ವೃತ್ತಿಯಲ್ಲಿ 123 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದು 9230 ರನ್ಗಳನ್ನು ಕಲೆ ಹಾಕಿದ್ದಾರೆ. ಸರಾಸರಿ 46.85. ಇನ್ನು ವಿರಾಟ್ ಕೊಹ್ಲಿ ಅವರ ಬ್ಯಾಟ್ನಿಂದ 30 ಶತಕಗಳು, 31 ಅರ್ಧ ಶತಕಗಳು ಟೆಸ್ಟ್ ಕ್ರಿಕೆಟ್ನಲ್ಲಿ ಬಂದಿವೆ. ಈ ಮೂಲಕ ವಿರಾಟ್ ಕೊಹ್ಲಿ ಭಾರತದ 4ನೇ ಅತಿ ಹೆಚ್ಚು ರನ್ಗಳನ್ನು ಸಿಡಿಸಿದ ಆಟಗಾರ ಎಂಬ ಖ್ಯಾತಿಯನ್ನು ಪಡೆದಿದ್ದಾರೆ. ಹಾಗೆಯೇ ವಿರಾಟ್ ಕೊಹ್ಲಿ ಅವರು 68 ಟೆಸ್ಟ್ ಪಂದ್ಯಗಳಿಗೆ ನಾಯಕನಾಗಿದ್ದಾರೆ. 40 ಗೆಲುವುಗಳೊಂದಿಗೆ ಅವರು ಭಾರತದ ಅತ್ಯಂತ ಸಕ್ಸಸ್ಫುಲ್ ಟೆಸ್ಟ್ ನಾಯಕರಾಗಿಯೂ ಕೂಡ ಹೊರಹೊಮ್ಮಿದ್ದಾರೆ. ಇನ್ನು ವಿರಾಟ್ ಕೊಹ್ಲಿ ಅವರ ಈ ನಿವೃತ್ತಿ ನಿರ್ಧಾರದಿಂದ ಅವರ ಅಭಿಮಾನಿಗಳು ಬೇಸರದಲ್ಲಿರುವುದಂತೂ ಸತ್ಯ. ಇನ್ನು ಐಪಿಎಲ್ ಸೀಸನ್ 18 ಮುಗಿದ ಮೇಲೆ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಗೆ ಭಾರತ ತಂಡ ರೆಡಿ ಆಗ್ತಾ ಇದೆ. ಆದರೆ ಇಂಗ್ಲೆಂಡ್ ಸರಣಿಗೂ ಮುನ್ನವೇ ಕೊಹ್ಲಿಯವರ ಈ ನಿವೃತ್ತಿ ನಿರ್ಧಾರ ಹಲವು ಕ್ರಿಕೆಟ್ ದಿಗ್ಗಜರಿಗೆ ಮತ್ತು ಅಭಿಮಾನಿಗಳಿಗೆ ನಿರಾಸೆ ಮೂಡಿಸಿದೆ.